ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಈ ಅಪರಾಧಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟ ನಡೆಯನ್ನ ಅನುಸರಿಸ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾದ್ರೆ ಯಾವ ರೀತಿ ಪ್ಲಾನಿಂಗ್ ಗಳಾಗ್ತಾ ಇದೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ? ರಾಜ್ಯದಲ್ಲಿ ಸಣ್ಣ ಅಪರಾಧ ಪ್ರಕರಣ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಂತೆ. ಸಣ್ಣ ಪುಟ್ಟ ತಪ್ಪುಗಳಿಂದ ಜೈಲ್ ಪಾಲಾಗೋದಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಜೈಲು ಶಿಕ್ಷೆ ಬದಲು ದುಬಾರಿ ದಂಡದ ಮೂಲಕ ಬ್ರೇಕ್ ಹಾಕೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಕರ್ನಾಟಕ ಜನವಿಶ್ವಾಸ ತಿದ್ದುಪಡಿ ಕಾಯ್ದೆ ತರೋದಕ್ಕೆ ಚಿಂತನೆ ಆಗ್ತಾ ಇದೆ. ಕಾನೂನಿನ ಪ್ರಕಾರ ಇರುವ ಸಾಧಕ ಬಾಧಕಗಳು ಏನು, ಆ ಬಗ್ಗೆ ಕೂಡ ತಿಳಿದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಈಗಿರುವಂತಹ ಪ್ರಶ್ನೆ, ಹಾಗಾದ್ರೆ ಸಣ್ಣ ಪುಟ್ಟ ಅಪರಾಧಗಳು ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ, ಯಾವುದಕ್ಕೆ ಎಷ್ಟು ಮಟ್ಟಿಗೆ ಶಿಕ್ಷೆ ಅಥವಾ ದಂಡ ವಿಧಿಸಬೇಕು ಅನ್ನೋಂಥ ಪ್ಲಾನಿಂಗ್ ಗಳಾಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಒಟ್ಟಿನಲ್ಲಿ ಕಾಯ್ದೆ ಜಾರಿಗೆ ತರೋದಕ್ಕೂ ಮುನ್ನ ಕಾನೂನಿನ ಅಡಿಯಲ್ಲಿ ಇರುವಂತಹ ಸಾಧಕ ಬಾಧಕಗಳು ಏನು, ಅದರ ಬಗ್ಗೆ ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಸಾಧಕ ಬಾಧಕ ತಿಳಿದುಕೊಂಡು ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಪ್ಲಾನಿಂಗ್ ಗಳನ್ನು ಮಾಡಿಕೊಡ್ತಾ ಇದೆಯಂತೆ. ಸೊ ಕಾದ್ ನೋಡೋಣ ಯಾವುದು ಸಣ್ಣ ಪುಟ್ಟ ಅಪರಾಧಗಳಾಗುತ್ತೆ, ಯಾವುದಕ್ಕೆ ದಂಡ ಇರುತ್ತೆ ಅಂತ. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ.